Hey guys, welcome back to my channel Spurti Vlogs. So guys, ಇವತ್ತು ಬಂದ್ಬಿಟ್ಟು Saturday and it's almost around 4 o'clock in the AM and we are super excited for something very special and after so many days ಇವತ್ತು ಒಂದು ಶೂಟ್ನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಐ ಜಸ್ಟ್ ಬ್ರೀಫ್ ಯು ಗೈಸ್. ಫಸ್ಟ್ ನಿಮ್ಗೆ ಏನಂತ ಅರ್ಥ ಮಾಡಿಸಿ ಅದಾದಮೇಲೆ ಲೆಟ್ಸ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ಫಸ್ಟ್ಲಿ ನಾನು ಇಲ್ಲಿ ಬಂದಾಗಿಂದ ಹ್ಯಾಡ್ ಟು ಮೇಕ್ ಅ ಶೂಟ್. ಇಟ್ ವಾಸ್ ಲೈಕ್ ಬೇಸಿಕಲಿ ಫಾರ್ ಎನಿ ಫೆಸ್ಟಿವಲ್ ಅಥವಾ ಬೇರೆ ಯಾವುದಾದ್ರೂ ವರಮಹಾಲಕ್ಷ್ಮಿ ಹಬ್ಬ ಬಂತು, ಗಣೇಶ ಹಬ್ಬ ಬಂತು, ಸೊ ಈ ಥರ ಯಾವುದಾದ್ರೂ ಹಬ್ಬಕ್ಕೆ ಒಂದು ಪ್ರಾಪರ್ ಶೂಟ್ ಥರ ಏನೋ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ದಟ್ ಡಿಡ್ ನಾಟ್ ವರ್ಕ್ ಔಟ್. ಎಷ್ಟೊಂದು ಸತಿ ಪ್ಲ್ಯಾನ್ ಮಾಡಿ ಗಾಟ್ ಫೇಲ್ ಆ್ಯಂಡ್ ಫಾರ್ ಎವ್ರಿಥಿಂಗ್ ಐ ವಾಸ್ ದ ರೀಸನ್. And also so many of you have asked why aren't you active on YouTube, Insta, and also something was going wrong and it was off. So ಅದಕ್ಕೆ ಯಾವುದು ಕೂಡ ಆಗ್ತಿರ್ಲಿಲ್ಲ. And then finally today we thought ಒಂದು ಫ್ಯಾನ್ಸಿಯಾಗಿ ಒಂದು ಶೂಟ್ ಮಾಡೋಣ ಅಂತ, ಬಿಕಾಸ್ ದಿಸ್ ಐ ಹ್ಯಾವ್ ನಾಟ್ ಡನ್ ಎವರ್ ಬಿಫೋರ್ ಆ್ಯಂಡ್ ಯು ಆಲ್ ನೋ ನಾನು ಎಷ್ಟು ಇಂಟ್ರೋವರ್ಟ್ ಪರ್ಸನ್ ಅಂತ, ಆ್ಯಂಡ್ ಇಟ್ಸ್ ವೆರಿ ಬಿಗ್ ಥಿಂಗ್ ಫಾರ್ ಮೀ ಟು ಗೋ outside my comfort zone and do something else. So this is one of it. ಇವತ್ತು ಬಂದ್ಬಿಟ್ಟು we are having a shoot in UBCT street. So let's see how it turns out. And yeah, I'm super excited because after so many days ಪ್ರತಿಯೊಂದು ಆಗ್ತಿರೋದು, and I think ಇಂಡಿಯಾಗೆ ಬಂದಮೇಲೆ this is the first time I'm wearing makeup. So yeah, let's see. So without any further delay, let's get started. ಮನೇಲಿ ಇನ್ನೂ ಯಾರು ಎದ್ದಿಲ್ಲ, ನಾನು ಒಬ್ಬಳೇ ಎದ್ದಿರೋದು. And it's almost 4 o'clock and ಇಷ್ಟೊತ್ತಿಗೆ I'm all got ready and everything. I'm just waiting for them. Or 4:30, 4:45 ಹಂಗೆ ಬರ್ತಾರೆ. So let's receive them. You can see me, I'm so energetic. Night ನಾನು ಮಲಗಿದ್ದೆ 12ಗೆ guys, 12. I very well remember 11:42 or something. And ಅದು ಇದು ಎಲ್ಲ ಸೆಟ್ ಮಾಡಿ ಮಲಗೋಷ್ಟೊತ್ತಿಗೆ 12 ಆಯಿತು. ಇವತ್ತು ನನಗೆ ಬ್ಯೂಟಿಫುಲ್ಲಾಗಿ ಡೆವಲಪ್ ಮಾಡೋಕ್ಕೆ ಬಂದಿರೋದು ಮೋನಿಕಾ ರೆಡ್ಡಿ ಆರ್ಟಿಸ್ಟ್ರಿ ಅಂತ. ಶಿ ಈಸ್ ಲೊಕೇಟೆಡ್ ಇನ್ JP ನಗರ್ ಆ್ಯಂಡ್ ಆಲ್ಸೋ ಅವರು ಮೇಕಪ್ ಎಡ್ಯುಕೇಟರ್ ಕೂಡ. ಸೊ ಅವ್ರ ಹತ್ರ ನೀವು ಕ್ಲಾಸಸ್ಗೆ ಕೂಡ ಹೋಗ್ಬಿಟ್ಟು ಮೇಕಪ್ ಕ್ಲಾಸಸ್ ಆ್ಯಂಡ್ ಆಲ್ಸೋ ಹೇರ್ ಸ್ಟೈಲ್ ಕ್ಲಾಸಸ್ನ ಕಲ್ತ್ಕೋಬೋದು. ಆ್ಯಂಡ್ ನಾನು ಇವ್ರ ಜೊತೆ ಸೆಕೆಂಡ್ ಟೈಮ್ ವರ್ಕ್ ಮಾಡ್ತಿರೋದು. ಫಸ್ಟ್ ಟೈಮ್ ಇಟ್ ವಾಸ್ ಸೋ ಬ್ಯೂಟಿಫುಲ್. ಎಕ್ಸಾಕ್ಟ್ 1 year ago ಗಣೇಶ ಚತುರ್ಥಿಗೆ ನಾನು ಮತ್ತು ನಮ್ಮ ಡ್ಯಾಡಿ ಒಂದು ಶೂಟ್ ಮಾಡಿಸ್ಕೊಂಡಿದ್ವಿ. ಅದಕ್ಕೆ ಫಸ್ಟ್ ಟೈಮ್ ಶಿ ಹ್ಯಾಡ್ ಕಮ್ ಟು ಡಾಲ್ ಮಿ ಅಪ್. ದಟ್ ವಾಸ್ ಎಂಟೈರ್ಲಿ ಟ್ರೆಡಿಷ್ನಲ್ ವೇರ್. ಸೊ ತುಂಬ ಟ್ರೆಡಿಷ್ನಲ್ ಆಗಿ ಆ ಲುಕ್ನ ಮಾಡಬೇಕಿತ್ತು. ಆ್ಯಂಡ್ ಆ ಮೇಕಪ್ ಆ್ಯಂಡ್ ದ ಎಂಟೈರ್ ಲುಕ್ ಕೇಮ್ ಔಟ್ ಸೋ ವೆಲ್. ಆ್ಯಂಡ್ ಇದು ಬಂದ್ಬಿಟ್ಟು ಒಬ್ಬಿಟ್ ಇಂಡೋ ವೆಸ್ಟರ್ನ್ ಥರ ಅಂತ ಹೇಳ್ಬೋದು. ಇವತ್ತು ಯಾವ ಥರ ಮೇಕಪ್ ಲುಕ್ ನನ್ನ ಮೇಲೆ ಟ್ರೈ ಮಾಡ್ತಿದ್ದಾರೆ ಅಂತ ಐ ಹ್ಯಾಡ್ ನೋ ಐಡಿಯಾ. ನನಗೆ ಏನೂ ಗೊತ್ತಿರಲಿಲ್ಲ. ಐ ವಾಸ್ ಜಸ್ಟ್ ಸೆಟ್ಟಿಂಗ್ ಲೈಕ್ ಅ ಡಾಲ್ ಆ್ಯಂಡ್ ಶಿ ಡಿಡ್ ಎವ್ರಿಥಿಂಗ್. ನಾನು ಜಸ್ಟ್ ಲೆನ್ಸ್ ಬೇಕು ಅಂತ ಹೇಳಿದ್ದಿತ್ತು ಅಷ್ಟೇ. ಸೊ ನಾನು ಅವ್ರನ್ನ ಈಸಿಯಾಗಿ ಟ್ರಸ್ಟ್ ಮಾಡಿ ನೀವು ಏನಾದರೂ ಮಾಡಿ ಚೆನ್ನಾಗಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಆ್ಯಂಡ್ ಇವತ್ತು ನನಗೆ ಹೇರ್ ಸ್ಟೈಲ್ ಮಾಡ್ತಿರೋರು ಚೈತ್ರ ಅಂತ ಅಂದ್ಬಿಟ್ಟು. ಆ್ಯಂಡ್ ಶಿ ಈಸ್ ಸ್ಟಿಲ್ ಅ ಬಿಗಿನರ್ ಬಟ್ ಡೀಸೆಂಟಾಗಿ ವರ್ಕ್ ಮಾಡಿದ್ರು. ಆ್ಯಂಡ್ ಕಮಿಂಗ್ ಟು ದ ಔಟ್ಫಿಟ್, ಈ ಔಟ್ಫಿಟ್ನ ಡಿಸೈನ್ ಮಾಡಿರೋದು ಚಾರ್ವಿ ಡಿಸೈನರ್ ಸ್ಟುಡಿಯೋ ಅಂತ. ಪಲ್ಲವಿ ಅಕ್ಕ, ಶಿ ಸಚ್ ಅ ಸ್ವೀಟ್ ಸೋಲ್. ನಂಗೆ ಹುಷಾರಿರಲಿಲ್ಲ ಆಲ್ಮೋಸ್ಟ್ 1 week. ನಾವಿಬ್ಬರು ಪ್ರಾಪರಾಗಿ ಕೋಆರ್ಡಿನೇಟ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ, ಏನು ಮಾಡೋದು ಹೆಂಗೆ ಮಾಡೋದು ಅಂತ. ಬಟ್ ಸ್ಟಿಲ್ ಶಿ ಅಲೋನ್ ಹ್ಯಾಂಡಲ್ಡ್ ಇಟ್ ಸೋ ವೆಲ್. ಫ್ರಮ್ ದ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಟೀಮ್, ಹೇರ್ ಸ್ಟೈಲ್, ಮೇಕಪ್, ಔಟ್ಫಿಟ್ ಎಲ್ಲದನ್ನು, ಈವನ್ ದ ಲೊಕೇಶನ್, ಶಿ ವಾಸ್ ದ ಒನ್ ಹೂ ಡಿಡ್ ಎವ್ರಿಥಿಂಗ್ ಆ್ಯಂಡ್ ಆಲ್ ದ ಕ್ರೆಡಿಟ್ ಗೋಸ್ ಟು ಹರ್. ನೀವು ಎಲ್ಲ ನೋಡೋದು ಇವಾಗ ಒಂದು 30 seconds ರೀಲ್ ನೀವು ಎಲ್ಲರಿಗೂ ಕಾಣಿಸೋದು, ಬಟ್ ಬಿಹೈಂಡ್ ದ ಸೀನ್ಸ್ ಇದೆಲ್ಲ ನಡೆಯುತ್ತೆ. ಆ್ಯಂಡ್ ಪೇಷನ್ಸ್ ತುಂಬ ಇರಬೇಕು. ಇಫ್ ಯು ಗೈಸ್ ರಿಮೆಂಬರ್ ಆ್ಯಂಡ್ ನನ್ನ ಪ್ರಿವಿಯಸ್ ವ್ಲಾಗ್ಸ್ ಎಲ್ಲ ನೀವು ನೋಡ್ತಿದ್ರೆ, ನಾನು ಫ್ರಾನ್ಸ್ಗೆ ಹೋಗೋದ್ರಿಂದ ಮುಂಚೆ ಇವರು ಬ್ಯೂಟಿಫುಲ್ ಡ್ರೆಸ್ನ ಕೂಡ ಡಿಸೈನ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಆ ಡ್ರೆಸ್ನ ನಾನು ತೊಗೊಂಡೋಗೋಕ್ಕೆ ಆಗಿಲ್ಲ. ಆ್ಯಂಡ್ ದ್ಯಾಟ್ ವಾಸ್ ಮೈ ಬರ್ತ್ಡೇ ಔಟ್ಫಿಟ್ ಅಂತ ಡಿಸೈಡ್ ಆಗಿಬಿಟ್ಟು ಐ ವಾಸ್ ಸೋ ಎಕ್ಸೈಟೆಡ್ ಬಿಕಾಸ್ ಆ ಔಟ್ಫಿಟ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ನಾನು ಈ ಫಿಲ್ಟರ್ ಮುಂದೆ ನಿಂತ್ಕೊಂಡು ವಿತ್ ದಟ್ ಪ್ರಿಟಿ ಔಟ್ಫಿಟ್, ಬಲೂನ್ಸ್ ಮತ್ತು ಕೇಕ್, ಫೋಟೋಸ್ ಎಲ್ಲ ತೊಗೋಬೇಕು ಅಂತೆಲ್ಲ ತುಂಬ ಆಸೆ ಇಟ್ಕೊಂಡಿದ್ದೆ. ಸೊ ಇಟ್ ಟರ್ನ್ಡ್ ಔಟ್ ಇನ್ ಅ ಡಿಫ್ರೆಂಟ್ ವೇ. ಆಫ್ಟರ್ ಸೋ ಮೆನಿ ಮಂತ್ಸ್ ವಿ ಫೈನಲಿ ಗಾಟ್ ಟು ಡೂ ಇಟ್. And as I already mentioned, outfit is from Charvi Designer Studio. Here they customize bridal and non-bridal orders. So ನಿಮ್ಗೆ ಏನಾದರೂ ನೆಸೆಸಿಟಿ ಇದ್ದರೆ you can definitely check on them because I assure you for the best quality work. And Charvi Fashion Academy ಕೂಡ ಇದೆ. ಸೊ ನಿಮ್ಗೆ ಏನಾದರೂ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕಲಿಬೇಕು ಅಂತಂದರೆ they conduct 2 months crash course from September 29th. ಅವರ ಹ್ಯಾಂಡಲ್ಸ್ ಮತ್ತು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ. ನಿಮ್ಗೆ ಏನಾದರೂ ಕ್ವೈರೀಸ್ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ದೆಮ್. ಆ್ಯಂಡ್ ಆಲ್ಸೋ ಚಾರ್ವಿ ರೆಂಟಲ್ಸ್ ಇದೆ. ಇಟ್ಸ್ ನ್ಯೂಲಿ ಲಾಂಚ್ಡ್. ಇಲ್ಲಿ ಎಲ್ಲ ಥರ ಡ್ರೆಸ್ಸಸ್, ಪ್ರೀ ವೆಡ್ಡಿಂಗ್ ಡ್ರೆಸ್ಸಸ್, ಮೆಟರ್ನಿಟಿ ಡ್ರೆಸ್ಸಸ್ ಆ್ಯಂಡ್ ಆಲ್ಸೋ ಗೌನ್ಸ್ನೆಲ್ಲ ರೆಂಟಲ್ಗೆ ಕೊಡ್ತಿದ್ದಾರೆ. ನಿಮ್ಗೆ ಏನಾದರೂ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಚಾರ್ವಿ ಫ್ಯಾಷನ್ ಅಕಾಡೆಮಿ ಆ್ಯಂಡ್ ಚಾರ್ವಿ ರೆಂಟಲ್ಸ್ ಬಗ್ಗೆ ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ದೆಮ್. ನನಗೆ ಎಷ್ಟೊಂದು ಜನ ಕೇಳಿದರು
ನೀವು ಸ್ಫೂರ್ತಿ ಅವರನ್ನು ಮೇಕಪ್ ಮಾಡಿದ್ದೀರಲ್ಲ ನಮಗೂ ಮಾಡ್ತೀರಾ ಅಂತ ಮೇಕಪ್ಪಿಗೆ ಮದುವೆಗೆ ಸ್ಫೂರ್ತಿ ಸ್ವಲ್ಪ ಚಿನ್ನ ಮೇಲೆ ನೋಡಿ ಮಾಡ್ತೀರಾ ಅಂತ ಪ್ಯಾಕೇಜ್ ಎಲ್ಲ ಕಳಿಸಿ ಯಾರೂ ಬುಕ್ಕೆ ಮಾಡ್ಕೊಡೋದು ನಿಮ್ಗೆ ಜಾಸ್ತಿ ಎಕ್ಸ್ಪೆನ್ಸಿವ್ ಇರುತ್ತೆ. ಎಕ್ಸ್ಪೆನ್ಸಿವ್ ಅನ್ನೋದಕ್ಕಿಂತ ಬಟ್ ಸೋ ಮೆನಿ ಆಫ್ ಯು ಲೈಕ್ಡ್ ದಟ್ ಲುಕ್ ಆಫ್ ಮೈ ಬಿಕಾಸ್ ಇಟ್ ವಾಸ್ ಅದು ನಿಮ್ಮಪ್ಪ ಜೊತೆ ಮಾಡಿದ್ದು ಬೇರೆ ಹಾಕ್ದಾಗ ಎಂಗೇಜ್ಮೆಂಟ್ ಇವಾಗ ಕಾಕ್ಟೇಲ್ ಅಂತ ಹಾಕಿ ಇವಾಗ ಐ ವಿಲ್ ಪುಟ್ ಬ್ರೈಟ್ ಟು ಬಿ ನಂದು ದಿಸ್ ಔಟ್ಫಿಟ್ ಹಸ್ ಕಮ್ ಔಟ್ ರಿಯಲಿ ಗುಡ್. ಕೊಟ್ಟಿದ್ದೀನಿ ಸೇ ಹಾಯ್, ಶಿ ಇಸ್ ಮೋನಿಕಾ ಅಕ್ಕ. ನಮಸ್ತೆ ಆ್ಯಂಡ್ ದಿಸ್ ಇಸ್ ಚೈತ್ರ ಬರೀ ಚೈತ್ರ ಅಷ್ಟೇ. ವೆರಿ ಚೈತ್ರ. Just show you guys my full outfit. It's come out super good. And also my makeup is so good. ಎಲ್ಲಂದ್ರೆ ಅಲ್ಲಿ ಮಾಡ್ತೀನಿ. ಚೆನ್ನಾಯ್ತಾ? ಫುಲ್ಲು ಚೆನ್ನಾಯ್ತಾ? ಏನಮ್ಮ ಏನು ಚೆನ್ನಾಯ್ತಂತ? ಏನು ಮೇಕಪ್ ಚೆನ್ನಾಯ್ತಾ, ಡ್ರೆಸ್ ಚೆನ್ನಾಯ್ತಾ, ನಾನು ಚೆನ್ನಾಗಿದ್ದೀನಾ? ಕಾಂಪ್ಲಿಮೆಂಟ್ಸ್ ಇದ್ರಲ್ಲ. ಇಟ್ಸ್ ನೈಸ್. ಪೂರ್ತಿ ಮದುವೆಗೆ ಇನ್ನ ಗ್ರ್ಯಾಂಡ್ ಆಗಿ ಮಾಡೋಣ. ಆಲ್ರೆಡಿ ಬ್ಲ್ಯಾಕ್ ಅಲ್ವಾ ಹಾಕಿರೋದು. it's complimenting my skin tone. I look bright, black, red. ಇನ್ನೆಲ್ಲ ಸಪ್ಪೆ ಕಲರ್. ಎಪ್ಸ್ ಬಿಡು. ಬ್ಲ್ಯಾಕ್ ಮೇಲ್ ಮಾಡ್ತಾವ್ ಗೈಸ್ ಪಿಂಕಿನ ಸುತ್ತಿನ. ನಾವು ಹೋಗ್ಬೇಕಿದ್ದ ಲೊಕೇಶನ್ ಬಂದುಬಿಟ್ಟು UB ಸಿಟಿ ಆ್ಯಂಡ್ ನಮ್ಮ ಮನೆಯಿಂದ ಇಟ್ ಟೇಕ್ಸ್ ಅರೌಂಡ್ 30 to 40 minutes ಅಲ್ಲಿ ರೀಚ್ ಆಗೋಕ್ಕೆ. ಆ್ಯಂಡ್ ಬೆಳಗ್ಗೆ ಏನು ಟ್ರಾಫಿಕ್ ಇರೋಲ್ಲ, ಆರಾಮಾಗಿ ಎದ್ಬಿಟ್ಟು ಸ್ವಲ್ಪ ಬೇಗ ಹೋಗೋಣ ಬಿಕಾಸ್ ಇಟ್ ವಾಸ್ ವೀಕೆಂಡ್ ಆ್ಯಂಡ್ ಸ್ಯಾಟರ್ಡೇ ತುಂಬ ಜನ ಇರ್ತಾರೆ, ಕ್ರೌಡ್ ಇರುತ್ತೆ ಅಂತೆಲ್ಲ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ದು 6:30 ಹಂಗೆ ಮೇಕಪ್ ಎಲ್ಲ ಮುಗಿಯುತ್ತೆ. ಸೊ 6:30ಗೆ ಮನೆ ಬಿಟ್ಟರೆ ಅರೌಂಡ್ 7 ಹಂಗೆ ವಿಲ್ ರೀಚ್ ಆ್ಯಂಡ್ 7 to 7:30 ಅವ್ರ ಮ್ಯಾಕ್ಸ್ 8 ತನಕ ಎಲ್ಲ ಮುಗಿಸ್ಕೊಂಡು ವಿಲ್ ಬಿ ಬ್ಯಾಕ್ ಅಂತ ಅಂದ್ಕೊಂಡಿದ್ವಿ. ಬಟ್ ಎಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಒಂದು 5 minutes 10 minutes ಕೂಡ ಒಂಚೂರು ಹೆಚ್ಚು ಕಮ್ಮಿ ಆಗಿಬಿಟ್ಟು ಲೇಟ್ ಆಗೋಯ್ತು. ಸೊ ಅದಕ್ಕೆ 7 ಹಂಗೆ ನಾವು ಮನೆ ಬಿಟ್ಟಿದ್ದು ಆ್ಯಂಡ್ ಆಲ್ಮೋಸ್ಟ್ ಅಲ್ಲಿ ಹೋಗೋಷ್ಟೊತ್ತಿಗೆ 7:45 ಹಂಗೆ ಆಗಿತ್ತು. ನಾವು ಅಂದ್ಕೊಂಡಿದ್ವಿ ಏನಾದರೂ ಅಲ್ಲಿ ಜಾಸ್ತಿ ಕ್ರೌಡ್ ಇದ್ದರೆ, ಮತ್ತು ಇವಾಗ ತುಂಬ ಜನ ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡ್ತಿರ್ತಾರೆ, ಏನಾದರೂ ಜಾಸ್ತಿ ಜನ ಎಲ್ಲ ಇದ್ದರೆ ಬೇಡ ಬೇರೆ ಲೊಕೇಶನ್ಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು. ಬಟ್ ಥ್ಯಾಂಕ್ಫುಲಿ ಯಾರೂ ಇರಲಿಲ್ಲ. ಇಟ್ ವಾಸ್ ನಾಟ್ ದಟ್ ಕ್ರೌಡೆಡ್ ಆ್ಯಂಡ್ ಆಲ್ಸೋ ವಿಡಿಯೋಗ್ರಫಿ ಟೀಮ್ ಆಲ್ರೆಡಿ ಅಲ್ಲಿದ್ದರು. ಸೊ ಅದಕ್ಕೆ ಇಟ್ ವೆಂಟ್ ಆನ್ ರಿಯಲಿ ಸ್ಮೂತ್ ಆ್ಯಂಡ್ ನೈಸ್. ಆ್ಯಂಡ್ ಇದು ಎಲ್ಲದಕ್ಕಿಂತ ಒಂದು ವೆರಿ ಸ್ಪೆಷಲ್ ಥಿಂಗ್ ಏನಂದರೆ ನಮ್ಮ ಅಪ್ಪ ಕೂಡ ಫಸ್ಟ್ ಟೈಮ್ ಬಂದಿದ್ದರು ನನ್ನ ಜೊತೆ. ಮುಂಚೆ ಎಲ್ಲ ಮಾಡಿಸಿದ್ದೀನಿ ಸ್ವಲ್ಪ ಔಟ್ಡೋರ್ ಶೂಟ್ಸ್ ಅದು ಇದು ಎಲ್ಲ, ಬಟ್ ಅವಾಗ ಯಾವತ್ತೂ ನಮ್ಮಪ್ಪ ಬಂದಿಲ್ಲ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ಹಿ ಜಾಯಿಂಟ್. ಆ್ಯಂಡ್ ಇದೆಲ್ಲ ಅವ್ರಿಗೆ ತುಂಬ ಹೊಸ್ತು, ಏನು ಮಾಡ್ತಾರೆ ಹೆಂಗಿರುತ್ತೆ ಏನೂ ಗೊತ್ತಿಲ್ಲ ಅವ್ರಿಗೆ. ಆ್ಯಂಡ್ ಐ ವಾಸ್ ಸೋ ನರ್ವಸ್. ಅವ್ರ ಮುಂದೆ ಇದ್ದರೆ ನಾನು ಒಂಚೂರು ಏನೋ ಸ್ವಲ್ಪ ಜಾಸ್ತಿ ಕೂಡ ನಾನು ನಗಿಯಲ್ಲ. ಏನಾದರೂ ಕಾನ್ವರ್ಸೇಷನ್ ಏನೋ ಮಾಡೋಂಗಿದ್ರೆ ಕೂಡ ಎಲ್ಲರೂ ಇದ್ದರೆ, ಮನೆಯವ್ರು ಎಲ್ಲರೂ ಇದ್ರೇ ನಾನು ಜಾಸ್ತಿ ಮಾತಾಡೋದು. ಅದರ್ವೈಸ್ ಐ ಆಮ್ ಸಚ್ ಎ ಕ್ವೈಟ್ ಲಿಟಲ್ ಗರ್ಲ್. ನಮ್ಮಪ್ಪ ಮುಂದೆ ಈ ಥರ ಹೋಗಬೇಕು ಅಂತ ಹೇಳಿದ ತಕ್ಷಣ ವಿತೌಟ್ ಎನಿ ಸೆಕೆಂಡ್ ಥಾಟ್ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಬಂದರು. ಆ್ಯಂಡ್ ಬೈ ದಿಸ್ ಟೈಮ್ ಯು ಆಲ್ ನೋ ನಮ್ಮಪ್ಪ ನಮ್ಗೆ ಎಷ್ಟು ಕೇರ್ ಮಾಡ್ತಾರೆ ಆ್ಯಂಡ್ ಎಷ್ಟು ಪ್ರೊಟೆಕ್ಟ್ ಮಾಡ್ತಾರೆ ಅಂತ. ಬಿಕಾಸ್ ಎವ್ರಿಥಿಂಗ್ ಈಸ್ ನ್ಯೂ ಫಾರ್ ಅಸ್ ಆ್ಯಂಡ್ ಯಾವುದೋ ಏನೋ ಅಂತ ಅಂದ್ಬಿಟ್ಟು ಈ ಆಲ್ವೇಸ್ ಟೇಕ್ಸ್ ಟೈಮ್ ಫಾರ್ ಅಸ್. ಅವ್ರಿಗೆ ಎಷ್ಟೇ ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ಟೈಮ್ ಮಾಡಿಕೊಂಡು ಈಸ್ ಆಲ್ವೇಸ್ ಪ್ರೆಸೆಂಟ್ ಫಾರ್ ಅಸ್. ಇನ್ ದಿಸ್ ಒನ್ ಥಿಂಗ್ ವಿ ಆರ್ ವೆರಿ ಲಕ್ಕಿ ಆ್ಯಂಡ್ ಬ್ಲೆಸ್ಡ್ ಆ್ಯಂಡ್ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಹಿಮ್ ಇನ್ ಅವರ್ ಲೈಫ್ಸ್. ಆ್ಯಂಡ್ ಈಸ್ ದ ಬೆಸ್ಟ್ ಅಟ್ ಆ್ಯಸ್ ಐ ಆಲ್ವೇಸ್ ಮೆನ್ಷನ್. ಆ್ಯಂಡ್ ಆಲ್ಸೋ ಅಲ್ಲಿ ಬೆಳಗ್ಗೆ ಆಗಿರೋದ್ರಿಂದ ತುಂಬ ವೆಹಿಕಲ್ಸ್ ಓಡಾಡ್ತಿತ್ತು. ಸೊ ಅವ್ರನ್ನೆಲ್ಲ ಸ್ಟಾಪ್ ಮಾಡಿಕೊಂಡು ಎಂಟೈರ್ ಟೀಮ್ ಜೊತೆ ಕೋರ್ಡಿನೇಟ್ ಮಾಡಿಕೊಂಡು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದೇನು ಅದೇನು ಅಂತೆಲ್ಲ ಕೇಳ್ಕೊಂಡಿದ್ರು. ಸೊ ಅವ್ರಿಗೂ ಕೂಡ ಸಮಥಿಂಗ್ ನ್ಯೂ ಆ್ಯಂಡ್ ಸಮಥಿಂಗ್ ಫನ್ ಅಂತ ಅನಿಸ್ತಿತ್ತೇನೋ. ಪ್ರತಿಯೊಂದು ಶಾರ್ಟ್ ತೆಗೆದ್ಮೇಲೆ ಕೂಡ ಹಿ ವಾಸ್ ಸೀಯಿಂಗ್ ಹಿಂಗೆ ಬಂದಿದ್ದೆ ತೋರಿಸಿ ಅಂತ ಅಂದ್ಬಿಟ್ಟು.
ಓಕೆ ಬಟರ್ ಮಸಾಲ ಒಂದು ಅದಾದಮೇಲೆ ನಿಂಗೆ ಏನು ಬೇಕು? ನೀನು ತಪ್ಪು ಮಾಡ್ತೀನಿ ಆಯ್ತು, ನಾನು ತಪ್ಪು ಮಾಡಿದ್ದೀನಿ, ನಂಗೆ ಗೊತ್ತು. ಬಾಯಲ್ಲಿ ಅವ್ನು ನನ್ನ ಜೊತೆ ಮಾತಾಡ್ತಿಲ್ಲ ಗೈಸ್. ನಾವು ವಿ ಹ್ಯಾವ್ ಕಮ್ ಟು ಏರ್ಲೈನ್ಸ್. ಇಲ್ಲಿ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇಷ್ಟು ವರ್ಷ MCCಗೆ ಬರೋವಾಗ ಕಾರ್ನರ್ ಹೌಸ್ಗೆ ಬಂದಿದ್ದೀನಿ, ಬಟ್ ಐ ಹ್ಯಾವ್ ನೆವರ್ ಟ್ರೈಡ್ ಎನಿಥಿಂಗ್ ಇನ್ ಏರ್ಲೈನ್ಸ್. ಸೊ ಯಾ, ಇಟ್ಸ್ ಟೈಮ್ ಟು ಟ್ರೈ. ಆ್ಯಂಡ್ ತುಂಬ ಚೆನ್ನಾಗಾಯಿತು. ಐ ಡು ನಾಟ್ ಇವನ್ ಫೀಲ್ ಏನು ನಡೀತಿದೆ, ನಂಗೆ ಏನು ಅನಿಸ್ತಾನೆ ಇಲ್ಲ. ಇಟ್ ವಾಸ್ ವೆರಿ ಲೈಟ್, ಬ್ಯೂಟಿಫುಲ್, ನೈಸ್, ಆ್ಯಂಡ್ ಐ ಆಮ್ ರಿಯಲಿ obsessed with my look. Beautiful ಆಗಿ it is turned out from my makeup to the hair. I don't know ಈ ವಿಡಿಯೋಲಿ ಎಷ್ಟು ಸತಿ ಹೇಳಿರ್ತೀನೋ, ಬಟ್ I'm obsessed. ಏರ್ಲೈನ್ಸ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ವಿ. ಅದು ಹತ್ರ ಇತ್ತು ಲೊಕೇಶನ್ಗೆ ಅಂತ ಅಂದ್ಬಿಟ್ಟು ಇಡ್ಲಿ ವಡೆ ಅದಾದಮೇಲೆ ಮಂಗ್ಳೂರು ಬನ್ಸ್, ಮಸಾಲೆ ದೋಸೆ ಎಲ್ಲ ತೊಗೊಂಡ್ವಿ. ಮಂಗ್ಳೂರು ಬನ್ಸ್ ನಾನು ತುಂಬ ಕಡೆ ಟ್ರೈ ಮಾಡಿದ್ದೀನಿ, ಬಟ್ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಒನ್ ಐ ಹ್ಯಾವ್ ಎವರ್ ಟ್ರೈಡ್. ತುಂಬ ಫ್ಲಫಿ, ಸಾಫ್ಟ್, ಟೇಸ್ಟಿ ಆ್ಯಂಡ್ ಆಲ್ಸೋ ಸ್ವೀಟ್ ಪಂಚ್ ಸಿಗುತ್ತಲ್ಲ, ಪರ್ಫೆಕ್ಟಾಗಿತ್ತು ಅಂತ ಅನಿಸ್ತು. ಚಟ್ನಿ ಜೊತೆ ತುಂಬ ಚೆನ್ನಾಗಿತ್ತು. ಸಾಗು ಸಾಂಬಾರು ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ವಿತ್ ಚಟ್ನಿ ಇಟ್ ವಾಸ್ ಸೋ ಗುಡ್. ಆ್ಯಂಡ್ ನಾನು ತೊಗೊಂಡಿದ್ದು ಮಸಾಲೆ ದೋಸೆ. ಇದು ಪಾಪುಗೆ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದು. ಪೂರಿ ಥರ ಇರುತ್ತೆ, ಅವ್ನು ತಿಂತಾನೆ ಅಂತ ಅಂದ್ಬಿಟ್ಟು. ಅವನಿಗೂ ಕೂಡ ಇಷ್ಟ ಆಗುತ್ತೆ. ಅವ್ನು ಬ್ರೆಡ್ ಥರ ಇದೆ, ಡೋನಟ್ ಥರ ಇದೆ ಅಂತ ಚಟ್ನಿ ಜೊತೆ ಟೇಸ್ಟ್ ಚೆನ್ನಾಗಲ್ಲ. ಮಚ್ಚಿ ಅಂತೇನಕ್ಕಮ್ಮ ಆಯ್ತು ನೋಡಿ. ಎಷ್ಟು ಮಾಡಿದೆ ತಿಂದಾಬಿಟ್ಟು ನಿಂತ್ಕೊಂಡು ಕಲಿತೀನಿ. ಈ ಟೈಪ್ ಮೇನ್ ಕಣ, ಈ ಟೈಪ್ ಮೇನ್ ನೋಡು. ರೈಟ್ ಬಂದು ಅಡ್ಡಿಲ್ಲ, ಇದು ತಿಕ್ಕೊಂಬಿಟ್ಟು ಆಟಿಲ್ಲ, ತಿಕ್ಕೊಂಬಿಟ್ಟು ಅಕ್ಕಿ ರೊಟ್ಟಿ ಏನು ಬೇಕು ಎಲ್ಲ ಸಿಗ್ತೈತೆ. ಏನಾದ್ರು ಸ್ವಲ್ಪ ರೆಡಿ ಮಾಡುತ್ತಾರೆ ನೋಡಿ ಗೈಸ್. It came out so well from the outfit to makeup and hairstyle. ಪ್ರತಿ ಒಂದು ತುಂಬ ಚೆನ್ನಾಗಿ ಬಂತು. ಇವಾಗ ತಾನೇ ನಮ್ಮ ಮನೆಗೆ ಬಂದ್ವಿ. ನನಗೆ ಏನು ಅಷ್ಟೊಂದು ಟಯರ್ಡ್ನೆಸ್ ಏನು ಫೀಲ್ ಆಗ್ತಿಲ್ಲ, ಬಿಕಾಸ್ ಮೇಕಪ್ ಜಸ್ಟ್ 30 minutes ಅಲ್ಲಿ ಮುಗಿಸಿದ್ರು. ಆ್ಯಂಡ್ ಹೇರ್ ಸ್ಟೈಲ್ಗೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಆಯಿತು, ಬಿಕಾಸ್ ನಮಗೆ ಎಕ್ಸ್ಟೆನ್ಷನ್ ಎಲ್ಲ ಹಾಕಬೇಕಿತ್ತು. ಅದರ್ ದೆನ್ ದ್ಯಾಟ್ ಇಟ್ ಕೇಮ್ ಔಟ್ ಸೋ ವೆಲ್. ಔಟ್ಫಿಟ್ ಇಸ್ ಅ super hit. I love outfit, especially on me. It's looking so good. ತುಂಬಾ ಚೆನ್ನಾಗಿದೆ. The sequins work and also the how do I tell that fish cut pattern ನನ್ನ ಮೇಲೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. I really love the outfit. I want to show you guys. So pretty, so pretty, so pretty. And even I look tall in this kind of outfit. Just the fit I would rate 10 on 10 because ಅಷ್ಟು ಸೂಪರ್ ಆಗಿ ಬಂದಿದೆ. ಇದ್ರ ಜೊತೆ ಇನ್ನೊಂದು ಔಟ್ಫಿಟ್ ಕೂಡ ಇತ್ತು, ರೆಡ್ ಔಟ್ಫಿಟ್, ಬಟ್ ಅದು ನನಗೆ ಅಲ್ಲಿ ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸಿಲ್ಲ ಚೇಂಜ್ ಮಾಡೋಕ್ಕೆ. ಸೊ ಐ ಡಿಡ್ ನಾಟ್ ಚೇಂಜ್, ಬಟ್ ದಿಸ್ ಐ ಜಸ್ಟ್ ಲವ್ ಇಟ್ ಬಿಕಾಸ್ ನಾನು ಈ ಥರ ಪ್ಯಾಟರ್ನ್ದು ಫಸ್ಟ್ ಟೈಮ್ ಹಾಕ್ತಿರೋದು. ಬಿಕಾಸ್ ಐ ವಾಸ್ ನಾಟ್ ಲೈಕ್ ದಟ್ ಓಕೆ ಬಿಫೋರ್ ಎಲ್ಲ ಹಾಕಬೇಕು ಅಂತ ಅಂದಾಗ. ಆ್ಯಂಡ್ ಟುಡೇ ವೆನ್ ಐ ಟ್ರೈಡ್ ಐ ಲವ್ ದಿಸ್. ಫಸ್ಟ್ ರೆಡ್ ಅಂತಲೇ ಅಂದ್ಕೊಂಡಿದ್ದು, ಬಟ್ ಅವ್ರು ಎರಡೂ ಕೂಡ ತೊಗೊಂಬಂದಿದ್ದು ಪಲ್ಲವಿಕ. ಸೊ ಟುಡೇ ವೆನ್ ಐ ಟ್ರೈಡ್ ಐ ವಾಸ್ ಲೈಕ್ ಬ್ಲೂಮ್ಡ್. ಸಖತ್ ಇಷ್ಟ ಆಯಿತು. ಆ್ಯಂಡ್ ಎವ್ರಿಥಿಂಗ್ ಪುಟ್ ಟುಗೆದರ್ ಇಟ್ ಕೇಮ್ ಔಟ್ ಸೋ ವೆಲ್. ಸೊ ನನಗಂತೂ ಎವ್ರಿ ವರ್ಕ್ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಸ್ಪೆಷಲ್ ಮೆನ್ಷನ್ ಫೋಟೋಗ್ರಫಿ ಟೀಮ್ ಅವ್ರಿಗೆ ಕೊಡಬೇಕು, ಯಾಕಂದರೆ ದೇ ವಾಸ್ ಸೋ ಪೇಷಂಟ್ ಎನಫ್. ಬಿಕಾಸ್ ಐ ಆಮ್ ಹೈಲಿ ಇಂಟ್ರೋವರ್ಟ್ ಪರ್ಸನ್. ನನಗೆ ಯಾರಾದರೂ ಏನಾದರೂ ಹೇಳ್ತಿದ್ರು ಕೂಡ ನಂಗೆ ಅದು ಅರ್ಥ ಕೂಡ ಆಗಲ್ಲ, ಬಿಕಾಸ್ ಐ ಬೀನ್ ದಟ್ ಕಾನ್ಷಿಯಸ್. ಯಾರೋ ನನ್ನ ಜೊತೆ ಮಾತಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಅದೇ ಇಟ್ ವೆಂಟ್ ಆನ್ ವೆರಿ ಸ್ಮೂತ್ಲಿ. ಸೊ ಒನ್ ಟೇಕ್ ಅಥವಾ ಇನ್ನೊಂದು ಟೇಕ್, ಲೈಕ್ ಇವನ್ ಇಫ್ ಇಟ್ ಸೆಕೆಂಡ್ ಟೇಕ್ ಅವ್ರು ಅದೇ ಪೇಷನ್ಸ್ ಲೆವೆಲಲ್ಲಿ ಐ ಆಮ್ ವೇಟಿಂಗ್ ಫಾರ್ ದ ಫೈನಲ್ ಔಟ್ಪುಟ್. ಆಬ್ವಿಯಸ್ಲಿ ಬ್ಲಾಗ್ ಬರೋಕ್ಕಿಂತ ಮುಂಚೆ ನೀವು ಅದನ್ನು ನೋಡ್ತೀರಾ. ಸೊ ದಟ್ ವಾಸ್ ಇಟ್. ಐ ಹ್ಯಾವ್ ಕೆಪ್ಟ್ 0 ಫಿಲ್ಟರ್ಸ್. ನಾನು ಏನು ಫಿಲ್ಟರ್ ಹಾಕಿಲ್ಲ, ಬಟ್ ಎಲ್ಲೋ ಲೈಟ್ ನಮ್ಮ ಮನೇಲಿ ಎಲ್ಲ ಕಡೆ ಎಲ್ಲೋ ಲೈಟ್ ಇರೋದು ಆ್ಯಂಡ್ ನೋ ವೈಟ್ ಲೈಟ್. ಬಟ್ ವೈಟ್ ಲೈಟಲ್ಲಿ ನಿಮಗೆ ಮೇಕಪ್ ಇನ್ನೂ ಎವಿಡೆಂಟಾಗಿ ಸಖತ್ತಾಗಿ ಕಾಣಿಸುತ್ತೆ. ದಿಸ್ ಇಸ್ ಎಲ್ಲೋ ಲೈಟ್, ದಟ್ಸ್ ವೈ ಇಟ್ಸ್ ಲುಕಿಂಗ್ ಲೈಕ್ ದಿಸ್. ಆ್ಯಂಡ್ ಐ ಹ್ಯಾವ್ ನಾಟ್ ಪುಟ್ ಎನಿ ಫಿಲ್ಟರ್, ಬಟ್ ಐ ಲವ್ ದ ಮೇಕಪ್. ಇಟ್ಸ್ ಫಿಲ್ಟರ್ ಫಿನಿಶ್ಡ್ ಲುಕ್ ಥರ. ಆ್ಯಂಡ್ ಆಲ್ಸೋ ಮೈ ಚೀಕ್ಸ್, ಓ ಮೈ ಗಾಡ್, ನಂಗೆ ಚೀಕ್ಸ್ ಫುಲ್ ಇಷ್ಟ ಆಗುತ್ತೆ. ವೆನ್ ಎವರ್ ಮೋನಿಕಾ ಅಕ್ಕ ಡೂ ಮೈ ಮೇಕಪ್, ಐ ಲವ್ ದಿಸ್ ಚೀಕ್ ಬೋನ್ ಆ್ಯಂಡ್ ಐಬ್ರೋಸ್. She makes that perfectly, just like how I want it. So yeah, that was it for today's video. If you like this vlog, like, share, comment, and also don't forget to subscribe. Thank you for watching. Bye bye.